ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪ ಕೃಷ್ಣನ್ ತೋರಿಸ್ತಾ ಇದ್ದೀನಿ ಬೆಳಗ್ಗೆನೆ ಅಂತ ಅನ್ಕೋತಿದ್ದೀರಾ? ಬೀದಿಲಿ ಹೋಗ್ತಿರೋ ಕೃಷ್ಣನ್ನ ಮನೆಗೆ ತಗೊಬಂದಿದ್ದೀನಿ. ಇವರು ನನ್ನ ಮಕ್ಕಳು ನನಗೋಸ್ಕರ ಎಷ್ಟು ಖುಷಿಯಾಗಿ ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ. ಇದು ನನ್ನ ಲಿಲಿಪುಟ್ ಕ್ಯೂಟ್ ಪಿಂಕ್ ಫ್ಲವರ್. ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಹೋಲಿ. ಇವತ್ತು ಹೋಲಿ. ಸೊ ಇವತ್ತು ನನ್ನ ಡೇ ನಾನು ನಿಮ್ಮ ಜೊತೆ ಕಳಿತೀನಿ. ಇವತ್ತು ನಾನು ಫುಲ್ ಡೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೆ ಎದ್ದು ಮನೆಯೆಲ್ಲ ನೀಟಾಗಿ ಗುಡಿಸಿ ಆಮೇಲೆ ನೀರು ಹಾಕಿ ರಂಗೋಲಿ ಇಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಸೂರ್ಯನಿಗೆ ನಾವು ವೆಲ್ಕಮ್ ಮಾಡಿದೆ ಥರ ಅಂತ ನಮ್ಮಮ್ಮ ಹೇಳ್ತಾರೆ, ವೆಲ್ಕಮ್ ಮಾಡೋ ಥರ ಅಂತ ಹೇಳ್ತಾರೆ. ಫೈನಲಿ ನನ್ನ ರಂಗೋಲಿ ಈ ಥರ ಬಂತು. ನನಗೆ ರಂಗೋಲಿನೂ ಹಾಕೋಕ್ಕೆ ಬರುತ್ತೆ. ಆಮೇಲೆ ಈ ಫ್ಲವರ್ನ ನಾನು ಕಿತ್ತು ಇಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ನೋಡೋಕೆ ಎಷ್ಟು ಕ್ಯೂಟಾಗಿತ್ತು, ಅದಕ್ಕೆ ಬೇಡ ಅಂತ ಹೇಳಿ ಬಿಟ್ಟು ಬೇರೆ ಹಾಕ್ತೆ. ಇದು ನನಗೆ ತುಂಬ ಇಷ್ಟ ಆಯಿತು, ಲ್ಯಾವೆಂಡರ್ ಫ್ಲವರು. ನನಗೆ ಗೊತ್ತೇ ಇಲ್ಲ ಈ ಫ್ಲವರ್ ಬಿಟ್ಟಿರೋದು. ನಮ್ಮಮ್ಮ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡು ಅಂತ ಹೇಳಿದ್ರು. ಇದೇನೋ ಕಾಡು ಹೂವು ಅಂತೆ. ಮತ್ತು ಇದು ಕುಂಬಳಕಾಯಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಲಾಸ್ಟ್ ಟೈಮು ನಾನು ವಿಡಿಯೋದಲ್ಲಿ ತೋರಿಸುವಾಗ ಈ ಥರ ಫ್ಲವರ್ಸ್ ಏನೂ ಬಿಟ್ಟಿರಲಿಲ್ಲ. ಮತ್ತು ದಾಸವಾಳದ್ದು ಇವಾಗ ಮಗ್ಬಿಡ್ತಿದೆ. ಮತ್ತು ಇಲ್ಲೊಂದು ಗುಲಾಬಿ ಗಿಡ ಚೆನ್ನಾಗಿದೆ ಅಲ್ಲ. ಮನೆ ನೆಡ್ತಿದ್ಯಾ? ಗೆಣಸು ಗಿಡ ನೆಡ್ತಾ ಇದ್ದೀನಿ. ಗೆಣಸು ಗಿಡ ಅದೆಲ್ಲಮ್ಮ ಸಿಕ್ತು ನಿಂಗೆ? ಎಲ್ಲೋ ಬಂತು, ಒಂದು ಮೊಳಕೆ ಬಂದಿತ್ತು, ಗೆಣಸು ತಗೊಂಡಿದ್ದೆ. ಅದು ಮೊಳಕೆ ಬಂದಿತ್ತು, ಅದನ್ನು ಹಾಕಿದೆ, ಗೆಣಸು ಗಿಡ ಬಂದೈತೆ. ಸೂಪರ್. ಯಾವಾಗ ನಾವು ತಿನ್ನೋದು? ಅದು ಬಿಡಾಗ ಬಿಟ್ಟಲ್ಲ ಗೆಣಸು ಆವಾಗ ತಿನ್ನೋದು. ಸರಿ ಸರಿ. ಏನಮ್ಮ ಮಾಡ್ತಿದ್ಯಾ? ಟೊಮಾಟೊ ಗಿಡ ಕಟ್ತಾ ಇದ್ದೀನಿ. ಯಾಕೆ ಹಿಂಗೆ ಕಟ್ಟಬೇಕು? ಕೆಳಗಡೆ ಬಿದ್ದರೆ ಹಣ್ಣೆಲ್ಲ ಹೋಗ್ಬಿಡುತ್ತೆ ಅಂತ. ಆದರೂ ಇಷ್ಟೆಲ್ಲ ಹಣ್ಣು ಬಿಡಿಸ್ಬಿಟ್ಟಲ್ಲಮ್ಮ ನೀನು. ಇನ್ನೇನು ಟೊಮೊಟೊ ತಗೊಳಂಗಿಲ್ಲ, ಮಾರ್ಕೆಟ್ಗೆ ಹೋಗಂಗಿಲ್ಲ. ಎಲ್ಲ ಹೋಗಿ 10 ರೂಪಾಯಿ kg. ನೀನು ಬೆಳೆದೆ ಅಂತ 10 ರೂಪಾಯಿ ಮಾಡ್ಬಿಟ್ಟವ್ರು ನೋಡು. ಹೌದು. ನೀನು 100 ರೂಪಾಯಿದಾಗ ಬೆಳೆದಿದ್ರೆ ನಾವೆಲ್ಲರ ಅನುಕೂಲ ಇತ್ತು. ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಮಾರ್ಕೋಬೋದಾಗಿತ್ತು. ಬಿಡು, ಅದಕ್ಕೆ ಕಡ್ಡಿ ಸಪೋರ್ಟ್ ಕೊಟ್ಟ. ಸಪೋರ್ಟ್ ಕೊಟ್ರೆ ನಿಲ್ಲುತ್ತಾ? ಗಿಡ ನಿಲ್ಲುತ್ತೆ. ಅವತ್ತೆಲ್ಲ ವಿಡಿಯೋ ಮಾಡಾಗ ಇಷ್ಟೊಂದು ಬಿಟ್ಟೇ ಇರ್ಲಿಲ್ಲ. ಇವಾಗ ನೋಡು ಎಷ್ಟೊಂದು ಬಿಟ್ಬಿಟ್ಟಿದೆ. ಕೆಳಗಡೆ ಎಲ್ಲ ಗಿಡ ಬಿದ್ದೋಗ್ಬಿಟ್ಟೈತೆ. ಹಣ್ಣೆಲ್ಲ ಉದುರೋಯ್ತೈತೆ, ಕಾಯಿ ಎಲ್ಲ. ಯಾಕಮ್ಮ ನಿಂಗೆ ಈ ಥರ ಎಲ್ಲ ಮಾಡಕ್ಕೆ ಇಷ್ಟ ತುಂಬಾ? ಹೌದು. ಮನೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ ನೀನು? ಕೂತ್ಕೊಬಿಟ್ಟ ಹೋಯ್ತು ಇವಾಗಲೇ. ವಯಸ್ಸಾಗೋಯ್ತು ಅಂದ್ಕೊಬಿಡ್ತಾರೆ ಅಂತ. ಕೈಗೆ ಎನರ್ಜಿ ಬೇಕಲ್ವಾ? ಕೆಲಸ ಮಾಡಿದ್ರೆ ಎನರ್ಜಿ ಬರುತ್ತೆ. ಹೌದು. ಇಲ್ಲೂ ಟೊಮೆಟೊ ಬರ್ತಿದೆ ಅಮ್ಮ ತುಂಬಾ. ಬದನೆಕಾಯಿ ಅಮ್ಮ ಯಾವಾಗ ಬರೋದು? ಹೂ ಬಿಡ್ತಿದೆ ಅಲ್ಲ? ಹೌದು. ನೀನು ರೋಸ್ ಎಲ್ಲ ಮಗ್ ಬಂದ್ಬಿಟ್ಟಿದೆ. ಮಗ್ಗು ಇದೆಲ್ಲ ಇವಾಗ ಚಿಕ್ಕ ಚಿಕ್ಕದು ಅಮ್ಮ ಬಿಡ್ತಾ ಇರೋದು. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡುವಾಗ ಈ ಥರ ಟೊಮೊಟೊ ಇಷ್ಟು ಚೆನ್ನಾಗಿ ಗ್ರೋತ್ ಆಗಿರಲಿಲ್ಲ. ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಗ್ರೋತ್ ಆಗಿದೆ ನೋಡಿ ಅಂತ. ಮತ್ತು ಇದು ನನ್ನ 4 ಮಕ್ಕಳು. ಲಾಸ್ಟ್ ಟೈಮ್ ಇವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಸೊ ಇವ್ರಿಗೆಲ್ಲರಿಗೂ ಹಾಯ್ ಹೇಳಿ. ಇದಕ್ಕೆ ಹುಷಾರಿರಲಿಲ್ಲ ಪಾಪ, ವೈಟ್ ಒನ್ಗೆ. ಆಮೇಲೆ ಮನೆಯೆಲ್ಲ ನೀಟಾಗಿ ಗುಡಿಸ್ದೆ. ಗುಡಿಸಾದ್ಮೇಲೆ ಮಾಪ್ ಮಾಡಿ ತುಂಬ ಕಷ್ಟಪ್ಪ ಮನೆ ಕೆಲಸ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗೋದು ಅಂದರೆ. ಸೊ ಇವತ್ತು ವೀಕ್ ಆಫ್ ಅಲ್ವಾ, ಅದಕ್ಕೆ ನಿಧಾನಕ್ಕೆ ಎದ್ದು ಎಲ್ಲ ಮಾಡಿದೆ. ಆಮೇಲೆ ಅಮ್ಮ ಪುಳಿಯೋಗರೆ ಗೊಜ್ಜು ಮಾಡು ಅಂತ ಹೇಳಿದರು. ಲಾಸ್ಟ್ ಟೈಮ್ ನಾನು ಪುಳಿಯೋಗರೆ ಗೊಜ್ಜು ಮಾಡಿದ್ದೆ. ಅಂದರೆ ನಾನು ಇವಾಗ ಫುಡ್ ಮಾಡೋದನ್ನ ಕಲ್ತ್ಕೋತಾ ಇದ್ದೀನಿ. ಲಾಸ್ಟ್ ಟೈಮ್ ಮಾಡು ಅಂತ ಹೇಳುವಾಗ ಮಾಡಿ ಫುಲ್ಲು ಎಲ್ಲ ಉಪ್ಪು ಅನ್ನ ಎಲ್ಲ ಫುಲ್ಲು ಮುದ್ದೆ ಥರ ಹೆಂಗೋ ಮಾಡಿದ್ದೆ. ಇವತ್ತು ಅಯ್ಯಂಗಾರ್ ಅವ್ರದ್ದು ಟ್ರೈ ಮಾಡೋಣ ಅಂತೇಳಿ, ತುಂಬ ಈಸಿ ಅಂತೇಳಿ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನನಗೋಸ್ಕರ ಹಿಂದೆ ಪಾತ್ರೆ ಬಟ್ಟೆ ಎಲ್ಲ ಬಾ ರಾ ಅಂತ ಕರೀತಾಯಿತ್ತು. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ನಾನು ಫ್ರೆಶ್ ಆದೆ.
ಏ ಆಮೇಲೆ ಪೂಜೆ ಮಾಡೋಕ್ಕೆ ಹೋದೆ. ನನಗೆ ಇಷ್ಟವಾದ ದೇವರು ಆಂಜನೇಯ. ಆಮೇಲೆ ಇನ್ನೊಬ್ರು ಇದ್ದಾರಪ್ಪ, ಚಾಮುಂಡಿ ತಾಯಿ. ಇವರು ಎಲ್ಲರಿಗೂ ಕೇಳ್ಕೊಂಡೆ, ಅಪ್ಪ ದೇವ್ರೆ ನಾನು ಯೂಟ್ಯೂಬ್ ನೋಡೋರಿಗೆಲ್ಲ ಒಳ್ಳೇದು ಮಾಡಪ್ಪ, ನೋಡದೇ ಇದ್ದವ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಎಲ್ಲರಿಗೂ ಬೇಡ್ಕೊಂಡು ಎಲ್ಲರಿಗೂ ಆಶೀರ್ವಾದ ತಗೊಂಡೆ. ಗುಡ್ ಗರ್ಲ್ ನಾನು, ಗೊತ್ತಾ, ಎಲ್ಲರಿಗೂ ಬೇಡ್ಕೋತೀನಿ. ಮತ್ತು ಇದು ಫೈನಲ್ ಪೂಜೆ ಫಿನಿಶ್. ಏನಪ್ಪ ಇಷ್ಟು ದೇವ್ರ ಫೋಟೋ ಅಂತಿದ್ದೀರಾ, ನಮ್ಮ ಮನೆಗೆ ಇವರು ಗಿಫ್ಟೆಲ್ಲ ಮಾಡಿರೋದನ್ನೆಲ್ಲ ನಾವು ಅಲ್ಲಿ ಇಲ್ಲಿ ಬಿಸಾಡದೆ ಇಟ್ಟಿದ್ದೀವಿ. ಸೊ ನಾನು ಫೈನಲಿ ಈ ಥರ ರೆಡಿ ಆದೆ. ನನ್ನ ಔಟ್ಫಿಟ್ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ, ಹಂಗಾಗಿ ಈ ಥರ ರೆಡಿ ಆದೆ. ಹೇಗಿದೆ ನನ್ನ ಔಟ್ಫಿಟ್ ಮತ್ತು ಲುಕ್? ಇಷ್ಟಕ್ಕೆ ಮುಗಿಲಿಲ್ಲ, ನೆಕ್ಸ್ಟ್ ಶೂಟು ಇದೆಯಲ್ಲ ನಮ್ಮದು. ಎವ್ರಿ ಫ್ರೈಡೇ ಮಿಸ್ಸೇ ಮಾಡಲ್ಲ, ಫೋಟೋಶೂಟ್ ಆಗಲಿ ವೀಡಿಯೋಸ್ ಆಗಲಿ ಮಾಡ್ತಾನೇ ಇರ್ತೀನಿ. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಮೈಸೂರಿಗೆ ಹೊರಟ್ವಿ. ಸೊ ನಮ್ಮ ಮನೇಲಿ ಯಾವುದೇ ವೆಹಿಕಲ್ ಇರಲಿಲ್ಲ, ಹಂಗಾಗಿ ಆಟೋದಲ್ಲಿ ಹೊರಟ್ವಿ. ಪಾಪ ನಾವು ನಡ್ಕೊಂಡು ಹೋಗ್ತಿರೋದು ನೋಡಿ ಮಹೇಶ್ ಅಣ್ಣ ನಮಗೆ ಡ್ರಾಪ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅಣ್ಣ. ಪಾಪ ಅವರು ದುಡ್ಡೇ ಇಸ್ಕೊಳ್ಳಿಲ್ಲ, ಫ್ರೀ. ಮತ್ತು ಹಂಗೋ ಹಿಂಗೋ ಉಚಿತ ಪ್ರಯಾಣ ಮಾಡಿದ್ವಿ ನಾನು ಮತ್ತು ನನ್ನಮ್ಮ. ಇವರೇ ನನ್ನಮ್ಮ, ಇವರ ಹೆಸರು ಮಂಗಳಗೌರಿ. ನಾನು ಪ್ರೀತಿಯಿಂದ ಮಂಗಳಗೌರಿ ಅಂತ ಕರಿತೀನಿ. ಅಂತೂ ಇಂತೂ ನಮ್ಮ ಕ್ಲೀನ್ ಸಿಟಿ ಮೈಸೂರಿಗೆ ಬಂದು ಇಳಿದ್ವಿ. ನಮ್ಮ ಮೈಸೂರು ನೋಡೋಕ್ಕೆ ಚೆಂದ ಅಪ್ಪ. ನಾನು ಇಲ್ಲಿ ಓದಿದ್ದೆ, ಇಲ್ಲಿದ್ದೆ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಮೈಸೂರು. ಆಮೇಲೆ ನಾವು ಫಿಕ್ಸೆಡ್ ಆಟೋದಲ್ಲಿ ಬೊಂಬು ಬಜಾರ್ಗೆ ಟಿಕೆಟ್ ತೊಗೊಂಡು ಹೊರಟ್ವಿ. ಯಾಕೆ ಇವತ್ತು ಮೈಸೂರಿಗೆ ಹೋಗ್ತಾಯಿದ್ದೀನಿ ಅಂದರೆ, ನನ್ನ ಅಮ್ಮನಿಗೆ ಮಂತ್ಲಿ ಚೆಕಪ್ ಇದೆ. ಏನಪ್ಪ ಅಂತಂದರೆ ಅವ್ರಿಗೆ ಸ್ವಲ್ಪ ಮಂಡಿ ನೋವಿದೆ. ನಾವು ಆರ್ಥೋ ಡಾಕ್ಟ್ರ್ ಹತ್ರ, ನಮ್ಮೂರಲ್ಲೂ ಇದ್ದಾರೆ ತುಂಬ ಜನ ಒಳ್ಳೊಳ್ಳೆ ಡಾಕ್ಟ್ರು, ಬಟ್ ಇವರು ತುಂಬ ಫೇಮಸ್ ಡಾಕ್ಟ್ರು. ಆರ್ಥೋದೇ ತುಂಬ ಅಂದರೆ ತುಂಬ ಫೇಮಸ್ ಅಂತ ಇವರು. ಅವ್ರ ಹೆಸರು ಅಜಯ್ ಹೆಗ್ಡೆ ಅಂತ, ಹೆಗ್ಡೆ ಸರ್ ಅಂತ. ಅವ್ರ ಮಗನ ಹೆಸರು ಅಜಯ್ ಹೆಗ್ಡೆ. ಅವ್ರ ಹತ್ರ ತೋರಿಸಿದ್ರೆ ಅಮ್ಮನಿಗೆ ಸ್ವಲ್ಪ ಪೇನ್ ಎಲ್ಲ ಕಮ್ಮಿ ಆಗೋದು ಆ ಥರ ಆಗುತ್ತೆ. ಫೈನಲಿ ನಮ್ಮ ಡೆಸ್ಟಿನೇಷನ್ ಏನಿದೆ, ನಮ್ಮ ಹಾಸ್ಪಿಟಲ್ ಬಂದುಬಿಡ್ತು. ರೀಚ್ ಆದಮೇಲೆ ಒಳಗಡೆ ಹೋಗಿ ನೋಡ್ತೀವಿ, ತುಂಬ ಕ್ಯೂ ಇತ್ತು. ನಾನು ನೆನ್ನೆನೇ ಹೆಸರು ಬರೆಸಿದ್ದೆ, ಆದ್ರೂ ತುಂಬ ಕ್ಯೂ ಇತ್ತು. ಅಂತೂ ಇಂತೂ ಫೈನಲಿ ತೋರಿಸ್ಕೊಂಡು ಬಂದ್ವಿ. ಆಮೇಲೆ ಅವರು ಕೆಲವು ಮಾತ್ರೆಗಳನ್ನು ಬರೆದಿದ್ರು, ಅವ್ರದ್ದೇ ಮೆಡಿಕಲ್ ಇದೆ. ಸೊ ಅಲ್ಲಿ ಹೋಗಿ ನಾನು ತಗೊಂಡಾದಮೇಲೆ ಮತ್ತು ಒಂದು ಆಟೋ ಬುಕ್ ಮಾಡಿದೆ. ಆಟೋ ಬುಕ್ ಮಾಡಿಬಿಟ್ಟು ನಾವು ಹೋಗ್ತಿದ್ದು ಕುವೆಂಪು ನಗರಕ್ಕೆ. ಯಾಕೆ ಅಂತಂದರೆ ನನ್ನ ಕಝಿನ್ದು ಬರ್ತ್ಡೇ ಇದೆ. ಸೊ ಅವ್ರಿಗೆ ಡ್ರೆಸ್ ಕೊಡಿಸ್ಬೇಕು ಅಂತ ಹೇಳಿ ನಾನು ಮತ್ತು ಅಮ್ಮ ಹೋದ್ವಿ. ಒಂದು ಕೋಇನ್ಸಿಡೆಂಟ್ ಏನಪ್ಪ ಅಂದರೆ, ನಾನು ನನ್ನ ಡ್ರೆಸ್ ಕಲರ್ ಮ್ಯಾಚಿಂಗೇನೆ ಬ್ಯಾಗ್ ಎತ್ಕೊಂಡು ಹೋಗಿದ್ದೀನಿ, ಅದು ನನಗೆ ಗೊತ್ತೇ ಆಗಿಲ್ಲ. ಆಮೇಲೆ ನೋಡಿ ಶಾಕ್ ಹೋಗೋದು, ಸೇಮ್ ಇದೆಯಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಸೇಮ್ ಹಾಕೊಂಡಿದ್ದೀನಿ ಅಂತ. ಸಮ್ಟೈಮ್ಸ್ ಈ ಥರ ಕೋಇನ್ಸಿಡೆಂಟ್ ಆಗ್ತಾ ಇರುತ್ತೆ. ನೋಡಿ ನಮ್ಮ ಕುವೆಂಪು ನಗರ ಅಲ್ಲ, ಸರಸ್ವತಿಪುರಂ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇಲ್ಲೇ ಓದಿದ್ದು, ಇಲ್ಲೇ ಬೆಳೆದಿದ್ದು, ಹಂಗಾಗಿ ನನಗೆ ಎಲ್ಲ ಏರಿಯಾ ಆಲ್ಮೋಸ್ಟ್ ಗೊತ್ತು. ಫೈನಲಿ ಕುವೆಂಪು ನಗರ US ಪೋಲೋಗೆ ಹೋದ್ವಿ. ಅಲ್ಲಿ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ನನಗೆ ನೋಡ್ತಾ ಕನ್ಫ್ಯೂಷನ್ಸ್ ಆಯ್ತಿತ್ತು, ಯಾವ್ದು ತೊಗೊಳ್ಳಿ ಅಂತ. ಆಮೇಲೆ ನನ್ನ ಫ್ರೆಂಡ್ ಅಲ್ಲಿ ಸ್ಯಾಂಡಿ ಅಂತ ಇದ್ದಾನೆ, ಅವನ ಹೆಸರು ಸಂದೇಶ್ ಅಂತ. ಸೊ ಅವನು ನನಗೆ ಹೆಲ್ಪ್ ಮಾಡ್ದ ಪಾಪ. ಆಮೇಲೆ ಫೈನಲಿ ಪರ್ಚೇಸ್ ಎಲ್ಲ ಆಯಿತು. ಬಿಲ್ ನೋಡಿದ್ರೆ ನನಗೆ ಶಾಕ್ ಆಯಿತು. ಏನು ಮಾಡೋದು, ಕೊಡಿಸ್ಬೇಕಲ್ವಾ, ಬರ್ಡೇ ಅಲ್ವಾ. ಅದಾದಮೇಲೆ ಅಮ್ಮನಿಗೆ ಹೊಟ್ಟೆ ಹಸಿವು ಆಗ್ತಿತ್ತು, ನನಗೂ ಹೊಟ್ಟೆ ಹಸಿವು ಆಗ್ತಿತ್ತು. ನಾವು ದೋಸೆ ಪಾಯಿಂಟ್ಗೆ ಹೋದ್ವಿ. ಅಲ್ಲಿ ಇದ್ಯಾವುದೋ ಬಟರ್ ದೋಸೆ ಅಂತ, ಏನೋ ಮಸಾಲೆ ದೋಸೆ ಅಂತ ಇತ್ತು. ಸೊ ಆಮೇಲೆ ಕಾಫಿ ಕುಡಿದ್ವಿ. ಪಾಪ ನನ್ನಮ್ಮ ಫುಲ್ಲು ಹೊಟ್ಟೆ ಹಸ್ಕೊಂಡಿದ್ರು. ಆ್ಯಕ್ಚುಲಿ ಡಾಕ್ಟ್ರು ಸಿಗೋದು 2 o'clock ಮೇಲೆ, ಹಂಗಾಗಿ ನಾವು ಮಧ್ಯಾಹ್ನ ಹೊರಟ್ವಿ. ಆಮೇಲೆ ಮುಗಿಸಿ ಎಲ್ಲ ಬ್ಯಾಕ್ ಟು ಮೈ ಹೋಮ್. ಮತ್ತು ನಮ್ಮೂರಿಗೆ ಬರಲೇಬೇಕಲ್ವಾ. ಸೊ ಹಂಗಾಗಿ ಸಬರ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ರಶ್ಶು. ಎಷ್ಟು ಜನ ನಿಂತಿದ್ದಾರೆ ನೀವೇ ನೋಡಿ.
ನಮಗಂತೂ ಬಸ್ಸೇ ಸಿಗ್ತಿರ್ಲಿಲ್ಲ, ಫುಲ್ಲು ರಶ್ ಆಗಿಬಿಡ್ತಿತ್ತು. ಫೈನಲಿ ಕ್ಯಾಚ್ ಮಾಡಿದ್ವಿ ಬಸ್ನ. ಆಮೇಲೆ ನಮ್ಮೂರಿಗೆ ನಾವು ಬರಲೇಬೇಕಲ್ವಾ, ಮತ್ತೆ ಉಚಿತ ಟಿಕೆಟ್ ತೊಗೊಂಡು ಬರ್ತಾ ಇದ್ವಿ ನಮ್ಮ ಮನೆಗೆ. ಆಮೇಲೆ ಬರ್ತಾ ಒಂದು ಊರಲ್ಲಿ ಹಬ್ಬ ಆಗ್ತಿತ್ತು. ಇವತ್ತು ಹೋಳಿ ಹಬ್ಬ ಅಲ್ವಾ, ಅದಕ್ಕೋ ಅಥವಾ ಏನೋ ಹಬ್ಬ ತುಂಬ ಗ್ರ್ಯಾಂಡಾಗಿ ಆಗ್ತಿತ್ತು. ಲೈಟ್ಸ್ ಅರೇಂಜ್ಮೆಂಟ್ ಅಂತೂ ಸೂಪರಾಗಿ ಮಾಡಿದ್ರು, ಅದಕ್ಕೆ ಒಂದು ವೀಡಿಯೋ ತೊಗೊಂಡೆ. ನೋಡಿ ರೋಡ್ ಉದ್ದಕ್ಕೂ ಫುಲ್ಲು ಲೈಟೆಲ್ಲ ಹಾಕ್ಸ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮೂರಿಗೆ ಬಂದ್ವಿ. ನಮ್ಮೂರಿಗೆ ಬರ್ತಾ ಇದ್ದಂಗೆ ನಮ್ಮ ಮನೆ ಹತ್ರ ಫುಲ್ಲು ಹುಣ್ಣಿಮೆ ಚಂದ್ರ ನಮಗೋಸ್ಕರ ವೆಲ್ಕಮ್ ಅಂತ ವೆಲ್ಕಮ್ ಮಾಡ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟು ದಿನ ಸೂರ್ಯ ಸಿಗ್ತಿದ್ದ, ಇವತ್ತು ಚಂದ್ರ ಸಿಕ್ಕಿದ್ದಾನೆ ನನಗೆ ತುಂಬ ದಿನ ಆದಮೇಲೆ. ಆಮೇಲೆ ನಾವು ನಮ್ಮ ಮನೆಗೆ ರೀಚ್ ಆದ್ವಿ. ಸುಸ್ತಾಗೋಗಿದೆ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಆಲ್.